ನನ್ನ ಹೆಸರು ಶ್ರೀ ಮಲ್ಲನಗೌಡ ಸಗರಪ್ಪಗೌಡ ಪೊಲೀಸ್ ಪಾಟೀಲ್. ನಾನು ದಾದನಟ್ಟಿ ರಹವಾಸಿಯಾಗಿದ್ದು, ಈ ದಾದನಟ್ಟಿ ಗ್ರಾಮವು ಮುಧೋಳ ತಾಲೂಕಿನ ಕೊನೆ ಹಳ್ಳಿಯಾಗಿದ್ದು, ಈ ಗ್ರಾಮದಲ್ಲಿ ಒಂದು ಅಭೂತಪೂರ್ವವಾದಂಥ ಒಂದು ಈ ಮೂರ್ತಿ ಪ್ರತಿಷ್ಠಾಪನೆ ಕಳಸಾರೋಹದ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಇವತ್ತು ಬೆಳಗ್ಗೆ 10 ಗಂಟೆಗೆ ಸುಮಂಗಲೆಯರು, ವಾದ್ಯಗೋಷ್ಠಿ, ಡೊಳ್ಳಿನ ಪದ, ಭಜನೆಯವರು ಎಲ್ಲ ಕೂಡಿಕೊಂಡು ಈ ಮೆರವಣಿಗೆಯಿಂದ ದಾದನಟ್ಟಿ ಗ್ರಾಮದಿಂದ ಕಿಲ್ಲಾ ಹೊಸಕೋಟೆಯಿಂದ ಪ್ರದಕ್ಷಿಣೆ ಹಾಕಿ ಈ ದೇವಸ್ಥಾನಕ್ಕೆ ಬರುವುದಿದೆ. ಈ ಕಾರ್ಯಕ್ರಮಕ್ಕೆ ದಾದನಟ್ಟಿ, ಕಿಲ್ಲಾ ಹೊಸಕೋಟೆ, ಕನಸಗೇರಿ, ಮಲ್ಲಾಪುರ ಗ್ರಾಮದ ಎಲ್ಲ ಸದ್ಭಕ್ತರು ಒಳಗೊಂಡು ಈ ಒಂದು ಭವ್ಯವಾದಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಕಾರ್ಯಕ್ರಮ ಇಷ್ಟು ಭವ್ಯವಾಗಲಿಕ್ಕೆ ನಮ್ಮ ಗ್ರಾಮಕ್ಕೆ ಮೊದಲನೇದಾಗಿ ಶ್ರೀ ನಿಜಾನಂದ ಗುರುಗಳು ಆಗಮಿಸಿ ಈ ಒಂದು ಮಠವನ್ನು ಸ್ಥಾಪನೆ ಮಾಡಿ, ಅದಕ್ಕೆ ನಮ್ಮ ಊರಿನ 4 ಗ್ರಾಮದ ಹಿರಿಯರು ಎಲ್ಲ ಒಂದು ಸದ್ಭಕ್ತರು ಸಹಾಯ ಸೌಕರ್ಯವನ್ನು ಮಾಡಿ ಈ ಒಂದು ಮಠ ನಿರ್ಮಾಣ ಆಗಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ. ಹಾಗೂ ಈ ಒಂದು ಭವ್ಯವಾದ ಕಟ್ಟಡ ಆಗಲಿಕ್ಕೆ ನಮ್ಮ ಮಾನ್ಯನೀಯರಾಗಿರ್ತಕ್ಕಂಥ HK ಪಾಟೀಲರು, ತಿಮ್ಮಾಪುರ ಸಾಹೇಬರು ಇದಕ್ಕೆ ಸಹಾಯ ಸೌಕರ್ಯವನ್ನು ಮಾಡಿದ್ದಾರೆ. ಈ ಕುಂಭಮೇಳದೊಂದಿಗೆ ವಿಜೃಂಭಣೆಯೊಂದು ಮೆರವಣಿಗೆಯಲ್ಲಿ ಬಂದ ನಂತರ ಇಲ್ಲಿ ಹೋಮ ಹವನ ನಡೆಯುವುದು ಹಾಗೂ ಶಾಸ್ತ್ರೋಕ್ತವಾಗಿ ಆ ಮೂರ್ತಿಯನ್ನು 3 ದಿನಗಳ ಪರ್ಯಂತರವಾಗಿ ಅದು ಶಾಸ್ತ್ರ ಪ್ರಕಾರವಾಗಿ ವೇದಘೋಷ ಹವನ ಕಾರ್ಯಕ್ರಮಗಳು ಜರುಗುವವು. 4ನೇ ತಾರೀಕಿನ ದಿವಸ ಮುಂಜಾನೆ ವೇದಘೋಷ ಜರುಗುವುದು ಹಾಗೂ ಪ್ರಣವ ಧ್ವಜಾರೋಹಣ ನೀಡುವುದು ಹಾಗೂ ಮೂರ್ತಿಯನ್ನು ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿ ಕಳಸಾರೋಹಣ ಜರುಗಿಸಲಾಗುವುದು. ಇದು ಪ್ರತಿನಿತ್ಯ 5ನೇ ತಾರೀಕಿನ ತನಕ ಈ ಕಾರ್ಯಕ್ರಮ ಜರುಗೋದರಿಂದ ಮುಂಜಾನೆ ಹಾಗೂ ಸಾಯಂಕಾಲ ಪ್ರವಚನ ಕಾರ್ಯಕ್ರಮಗಳು ಜರುಗುವವು. ಇದಕ್ಕೆ ಮುಖ್ಯವಾಗಿ ಸಾನ್ನಿಧ್ಯವನ್ನು ನಮ್ಮ ಶಿವಾನಂದ ಮಹಾಸ್ವಾಮಿಗಳು ಗದಗ ಇವರ ಸಾನ್ನಿಧ್ಯದಲ್ಲಿ ಜರುಗುವವು. ಎಲ್ಲ ಗ್ರಾಮಸ್ಥರು ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಭಾಗವಹಿಸುತ್ತಿದ್ದಾರೆ ಎನ್ನಲು ನನಗೆ ಹೆಮ್ಮೆ ಅನಿಸುತ್ತಿದೆ. ಎಲ್ಲರಿಗೂ ನಮಸ್ಕಾರ. ನಾನು ನವ್ಯ ಕೃಷ್ಣಗೌಡ. ಈ ಶಿವಾನಂದ ಮಠದ ಜಾತ್ರೆ 5 ದಿನ ನಡೆಯುತ್ತದೆ. ಅದಕ್ಕೆ ಯಾರೂ ತಪ್ಪದೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಧನ್ಯವಾದಗಳು. ಹಾಗೂ ಕನಸಗೇರಿ, ಕಿಲ್ಲಾ ಹೊಸಕೋಟೆ, ಮಲ್ಲಾಪುರ ಈ ದಾದನಟ್ಟಿ ಗ್ರಾಮದಲ್ಲಿ ಶಿವಾನಂದ ಮಠ ಹಾಗೂ ಮತ್ತು ಕಳಸಾರೋಹಣ ಮತ್ತು ಮೂರ್ತಿ ಸ್ಥಾಪನಾ ಮತ್ತು ಕುಂಭಮೇಳ ಮತ್ತು ಅದರಂತೆ ಕುದುರೆ ಕುಣಿತ ಮತ್ತು ಹಾಗೂ ಡೊಳ್ಳಿನ ಮೇಳದವರಿಂದ ಇಲ್ಲೇ 4 ದಿವಸ ನಿರಂತರವಾಗಿ ನಮ್ಮ ದಾದನಟ್ಟಿ ಗ್ರಾಮದಲ್ಲಿ ಎಲ್ಲ ಮಹಾತ್ಮರಿಂದ 4 ಒಳ್ಳೆ ಮತ್ತು ಎಲ್ಲರಿಗೂ ಬರಬೇಕು ಮತ್ತು ಎಲ್ಲರೂ ಒಂದು ಅವರು ಅಪ್ಪರಿಂದ ಆಶೀರ್ವಾದ ತೆಗೆದುಕೊಂಡು ಹೋಗ್ಬೇಕಂತೇಳಿ ನಮಗೆ 2 ಮಾತುಗಳನ್ನು ಹೇಳಿ ನಾನು ನಮಸ್ಕಾರ. ನಾನು ಸುರೇಶ್ ಪುರವಾರ್ ಅಂತೇಳಿ ಪ್ರಾಥಮಿಕ ಶಾಲಾ ಸಹಶಿಕ್ಷಕನಾಗಿ ನಿಂಗಾಪುರದಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ನಮ್ಮ ಊರು ದಾದನಟ್ಟಿ. ಈ ದಾದನಟ್ಟಿಯಲ್ಲಿ ಇವತ್ತಿನಿಂದ 2, 3 ಮತ್ತು 4ನೇ ತಾರೀಕಿನವರೆಗೆ ಒಂದು ವಿಜೃಂಭಣೆಯಿಂದ ಈ ಮಠದ ಸಪ್ತಾಹವನ್ನು ನಮ್ಮ 3 ಹಳ್ಳಿಯ ಜನ ದಾದನಟ್ಟಿ, ಕನಸಗೇರಿ, ಕಿಲ್ಲಾ ಹೊಸಕೋಟೆ ಮತ್ತು ಮಲ್ಲಾಪುರ ಈ 4 ಗ್ರಾಮದ ಎಲ್ಲ ಹಿರಿಯರು ಕೂಡಿಕೊಂಡು ಈ ಒಂದು ಮಠದ ಸಪ್ತಾಹವನ್ನು ಒಂದು ಜಾತ್ರೆಯನ್ನು ಮಾಡುವ ರೀತಿಯಲ್ಲಿ 4 ಹಳ್ಳಿಯ ಜನ ಕೂಡಿಕೊಂಡು ಈ ಒಂದು ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿವಸ ಇದೆಲ್ಲ 4 ಗ್ರಾಮದ ಮಹಿಳೆಯರು ಒಂದು ಕಳಶವನ್ನು ಹೊತ್ತುಕೊಂಡು ಸುಮಾರು 2 ರಿಂದ 4 ಕಿಲೋಮೀಟ್ರ್ವರೆಗೆ ಒಂದು ನಡಿಗೆಯನ್ನು ಮಾಡಿಕೊಂಡು ಇಲ್ಲಿ ಒಂದು ಸಪ್ತಾಹವನ್ನು ಮಾಡ್ತಾ ಇದ್ದಾರೆ. ಮತ್ತು ಮಠದ ಒಂದು ಏಳಿಗೆಗಾಗಿ ಹಗಲಿರುಳು ನಮ್ಮ ದಾದನಟ್ಟಿ ಗ್ರಾಮದ ಹಿರಿಯರು ಎಲ್ಲ ಕೂಡಿಕೊಂಡು ಒಂದು ಗದ್ದಿಗೆಯನ್ನು ಮಾಡಿದ್ದಾರೆ. ಆ ಗದ್ದಿಗೆಯನ್ನು ಏನು ಮೂರ್ತಿ ಪ್ರತಿಷ್ಠಾಪನೆಯನ್ನು 4ನೇ ತಾರೀಕಿನ ದಿವಸ ರಥಸಪ್ತಮಿಯ ದಿವಸ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. 3 ದಿನಗಳವರೆಗೆ ನಮ್ಮ ಗ್ರಾಮದ 4 ಗ್ರಾಮದ ಜನರು ಇಲ್ಲಿ ಉಪಹಾರ ಮತ್ತು ಊಟದ ವ್ಯವಸ್ಥೆ 2 ಹೊತ್ತು ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆ ಇದೆ, ಬೆಳಗಿನ ಉಪಹಾರದ ವ್ಯವಸ್ಥೆ ಇದೆ. ಇದನ್ನೆಲ್ಲ ಸುಮಾರು 20 ರಿಂದ 25 ಲಕ್ಷ ಒಂದು ದೇಣಿಗೆಯನ್ನು ಸಹಿತ ಎಲ್ಲ ಗ್ರಾಮದ ನಮ್ಮ ದಾದನಟ್ಟಿ ಗ್ರಾಮದ ಒಂದೇ ಗ್ರಾಮದಲ್ಲಿ ಸುಮಾರು 15 ಲಕ್ಷ ದೇಣಿಗೆಯನ್ನು ರೂಪದಲ್ಲಿ ಮತ್ತು ವಸ್ತುಗಳ ರೂಪದಲ್ಲಿ ಸುಮಾರು ಎಲ್ಲ ನೌಕರದಾರರು, ಗ್ರಾಮದ ಹಿರಿಯರು, ಊರಿನ ಮಹಿಳೆಯರು ಮತ್ತು ಎಲ್ಲ ಯುವಕರು
ಯುವಕ ಮಿತ್ರರು ಎಲ್ಲ ಯುವಕ ಮಂಡಳದವರು ಈ ಒಂದು ಮಠದ ಒಂದು ಸಪ್ತಾಹವನ್ನು ಸ್ವಂತ ತಮ್ಮ ಮನೆಯ ಇಲ್ಲಿ ಹಬ್ಬದ ವಾತಾವರಣ ನಮ್ಮ ದಾದನಟ್ಟಿ ಗ್ರಾಮದಲ್ಲಿ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಇಲ್ಲಿಯ ಈ ಮಠದ ಒಂದು ಶ್ರೇಯೋಭಿವೃದ್ಧಿಗಾಗಿ ನಮ್ಮ ನಿಜಾನಂದ ಅಪ್ಪ ಅವರು ಒಂದು ಮುತುವರ್ಜಿ ವಹಿಸಿ ಅವರ ಒಂದು ಸಮಿತಿಯನ್ನು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಅವರ ಮಠದ ಒಂದು ಹಿರಿಯರಾಗಿದ್ದರೂ ಸಹಿತ ಮಠದ ಒಂದು ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದರೂ ಸಹಿತ ಊರಿನ ಗ್ರಾಮದ ಎಲ್ಲ ಹಿರಿಯರ ಮೇಲೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಇದನ್ನೆಲ್ಲ ನೋಡಿದರೆ ಸುಮಾರು ಈ ಮಠದ ಆಸ್ತಿ ಸುಮಾರು 15ರಿಂದ 16 ಎಕರೆಯಷ್ಟು ಜಮೀನು ಇದೆ. ಇದನ್ನು ಇಲ್ಲಿ ಸಾಕಷ್ಟು ಎಲ್ಲ ತೋಟಗಾರಿಕೆ ಇಲಾಖೆ ಎಲ್ಲ ಬೆಳೆಗಳನ್ನು ಇಲ್ಲಿ ಬೆಳೀತಾ ಇದ್ದಾರೆ. ಗಿಡಗಳು ಸುಮಾರು ಇನ್ನೂ ವರ್ಷ ಅಥವಾ 2 ವರ್ಷದಲ್ಲಿ ಅದರಲ್ಲಿ ಫಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದಕ್ಕೆ ಡ್ರಿಪ್ಪಿನ ವ್ಯವಸ್ಥೆಯನ್ನು ಸಹಿತ ಮಾಡಿದ್ದಾರೆ. ಎಲ್ಲ ಊರಿನ ಹಿರಿಯರು ಕೂಡಿಕೊಂಡು ಈ ಒಂದು ಸಪ್ತಾಹವನ್ನು 3 ದಿವಸಗಳವರೆಗೆ ಮಾಡಲಿಕ್ಕೆ ಎಲ್ಲರೂ ಸಮಿತಿಯ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರಿಗೂ ಹಿರಿಯರಿಗೂ 4 ಗ್ರಾಮದ ಹಿರಿಯರಿಗೂ ನಾನು ಈ ಮುಖಾಂತರ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸುಕ್ಷೇತ್ರ ದಾದನಟ್ಟಿ ಗ್ರಾಮದಲ್ಲಿ ಶ್ರೀಮದ್ ಜಗದ್ಗುರು ಶಿವಾನಂದ ಮಹಾಸ್ವಾಮಿಗಳವರ ನೂತನವಾಗಿರ್ತಕ್ಕಂಥ ಮಠದ ನಿರ್ಮಾಣ, ಅದರ ಉದ್ಘಾಟನೆ, ಜಗದ್ಗುರು ಶಿವಾನಂದಪ್ಪಾಜಿಯವರ ಮೂರ್ತಿ ಪ್ರತಿಷ್ಠಾಪನೆ, ಕಳಸಾರೋಹಣ 3 ದಿವಸದ ಪರ್ಯಂತರವಾಗಿ ಸಕಲ ಮಹಾತ್ಮರಿಂದ ಪ್ರವಚನಗಳು ನಡೀತಾ ಇದೆ. ಅದಕ್ಕಾಗಿ ಊರೊಳಗೆ ಎಲ್ಲರೂ ಕೂಡಿಕೊಂಡು ಕುಂಭೋತ್ಸವ, ಆರತಿ ಮತ್ತು ಭಜನಾ ಮೇಳ, ಇನ್ನೊಂದು ಕುದುರೆ ಕುಣಿತ ಎಲ್ಲದರಿಂದ ವಿಜೃಂಭಣೆಯಿಂದ ಆ ಮೂರ್ತಿಯನ್ನು ಕುದುರೆ ಕುಣಿತ ಅಲ್ಲ, ಡೊಳ್ಳಿನ ಮೇಳ, ಆಮೇಲೆ ಎಲ್ಲ ಸಕಲ ಸದ್ಭಕ್ತರು ಭಾಳ ವಿಜೃಂಭಣೆಯಿಂದ ಪ್ರೀತಿಯಿಂದ ಆನಂದದಿಂದ ಆ ಮೂರ್ತಿಯ ಉತ್ಸವವನ್ನು ನೆರವೇರಿಸಿ ಆ ಕಾರ್ಯಕ್ರಮದ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ.